ಬಾಲಕನ ಬುದ್ಧಿ ಪೇಳುವ ಶ್ರೀ ವಿನಾಯಕ ಸಿದ್ಧ ಮಹಾನುಡಿ ಕೊಟ್ಟು ನಡೆಯಿಸು ಮತಿಗೆ ಮಂಗಲವೆಂದು ವಿಶ್ವಕ್ಕೇ ನಾಯಕನಾದಂತಹ ಶ್ರೀ ವಿನಾಯಕನನ್ನ ಸ್ಮರಿಸಿ ಸರ್ವ ದೈವದೇವರನ್ನ ನಮಿಸಿ ಶ್ವೇತವರಹಾಕಲ್ಪೆ ವೈವಸ್ವತಾಮನ್ವಂತರೆ ಆ 4ನೇ 22ನೇ ಮಹಾಯುಗದ 4ನೆಯ ಕೃತಯುಗದ ಆದಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಧರ್ಮ ನಶಿಸ್ತಾ ಉಂಟಂತೆ. ವಿಪ್ರೋತ್ತಮರಿಗೆ ಋಷಿಪುಂಗವರಿಗೆ ಯಾಗ ಯಜನಾದಿಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಹ ಕಾಲದಲ್ಲಿ ಎಲ್ಲ ಋಷಿಪುಂಗವರು ನೇರವಾಗಿ ಭಗವಂತನಲ್ಲಿ ಹೋಗಿ ಬೀಳ್ತಾರಂತೆ. ರಾಕ್ಷಸರ ಅಟ್ಟುಳಿ ಹೆಚ್ಚಾಗಿದೆ, ಈ ಲೋಕದ ಯಶಸ್ವಿಗಾಗಿ ಯಾಗ ಯಜನಾದಿಗಳನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ದೂರನ್ನು ಕೊಡ್ತಾರೆ. ಆಗ ಪರಮಾತ್ಮ, ಇದೋ ನೀವು ಚಿಂತೆ ಮಾಡೋದು ಬೇಡ, ಚಕ್ರವನ್ನು ನಾನು ಪ್ರಯೋಗ ಮಾಡ್ತೇನೆ. ಆ ಚಕ್ರ ಎಲ್ಲಿ ಹೋಗಿ ಸುಸ್ಥಳದಲ್ಲಿ ನೆಲೆಯಾಗಿ ನಿಲ್ತದೋ ಅಷ್ಟು ವಿಸ್ತೀರ್ಣದಲ್ಲಿ ಯಾವುದೇ ರಕ್ಕಸರು ಬಂದಂತೆ ಆದರೆ ಅವರಿಗೆ ಮರಣ ಬರ್ತದೆ. ನೀವು ಆ ಸ್ಥಳದಲ್ಲಿ ನೀವು ಆ ಯಾಗ ಯಜನಾದಿಗಳನ್ನು ಮಾಡಬಹುದು ಅಂತ ಭಗವಂತ ಚಕ್ರವನ್ನು ಬಿಡ್ತಾನೆ. ಅದೇ ಆ ಚಕ್ರ ಹೋದಂತ ಸ್ಥಳವೇ ನೈಮಿಷಾರಣ್ಯ. ಇಂದು ನಾವು ನೈಮಿಷಾರಣ್ಯ ಅಂತ ಕರೆಯೋದು ಸುಸ್ಥಳ, ಯಾವುದೇ ಪುಣ್ಯ ಕಾರ್ಯಕ್ಕಾಗಿ. ಇತ್ತ ಹೇಳ್ತಾರೆ, ಇತ್ತ ನೈಮಿಷಾರಣ್ಯದಲ್ಲಿ ಸೌನಗಾದಿಗಳೊಮ್ಮೆ ಮಮತೆಯಿಂದಲೇ ಸೂತರನ್ನು ಕೇಳಲಾಗ. ಆ ಸೌನಗಾದಿಗಳು ಸೂತ ಪುರಾಣಿಕರಲ್ಲಿ ಕೇಳ್ತಾರಂತೆ. ಈ 22ನೇ ಮಹಾಯುಗದ 4ನೇ ಈ ಕೃತಯುಗದ ಅಲ್ಲಿ ಧರ್ಮನಶಿ ಹೋಗ್ತಾ ಉಂಟು. ಅದೆಷ್ಟೋ ನಿಷ್ಪಾಪ ಜೀವಿಗಳು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಏನಾದರೂ ಒಂದು ಸುಲಭದ ದಾರಿಯನ್ನ ಅವರಿಗೆ ನಾವು ಒದಗಿಸಿಕೊಡಬೇಕು, ಅಂಥದ್ದೇನಾದರೂ ಇದ್ರೆ ಹೇಳಿ ಗುರುಗಳೇ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇವರು ಹೇಳ್ತಾರೆ, ಸೂತ ಪ್ರಾಣಿಕರು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಡ. ಹಿಂದೆ ಒಂದು ನಡೆದ ಘಟನೆ ಉಂಟು. ಅದುವೇ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಆದ ಸತ್ಯನಾರಾಯಣ ಪೂಜೆಯ ಕಥೆಯನ್ನ. ಈ ಕಥೆಯನ್ನ ಪ್ರಪ್ರಥಮವಾಗಿ ಹೇಳಿದ್ದು ನಾರದ ಮಹಾಶಯರು. ನಾರದ ಮಹಾಶಯರಿಗೆ ಮಹಾವಿಷ್ಣು ಹೇಳಿದ ಕಥೆಯನ್ನ ಆರಂಭ ಮಾಡ್ತಾರೆ. ಜಯ 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 ನಾರಾಯಣ ಶ್ರೀಧರ ಶ್ರೀಕರ ನಾರಾಯಣ ಕಾಪಾಡು ಶ್ರೀಮನ್ನಾರಾಯಣ. 3 ಮುಕ್ಕಾಲುಗಳಿಗೆಯಲ್ಲಿ 3 ಲೋಕವನ್ನ ಸಂಚರಿಸಬಲ್ಲಂತ ಯೋಗ್ಯತಾ ಸಂಪನ್ನರಾದಂತಹ ನಾರದ ಮಹಾಶಯರು ಬ್ರಹ್ಮಾಂಡದಲ್ಲಿ ಬಂದಿರುವಂತಹ ಕರ್ಮಭೂಮಿಯೇ ಹೋಗ್ತಾರೆ. ಅಲ್ಲಿ ಹೋಗಿ ನೋಡುವಾಗ ಅದೆಷ್ಟು ನಿಷ್ಪಾಪ ಜೀವಿಗಳು ಅಥವಾ ಆ ಪಾಪಯೋನಿಗಳಲ್ಲಿ ಜನಿಸಿದಂತಹ ಮಾನವರು ಕಷ್ಟ ಕಾರ್ಪಣ್ಯವನ್ನ ಅನುಭವಿಸ್ತಾ ಇದ್ದಾರೆ. ಅವರ ಕಷ್ಟವನ್ನು ದೂರೀಕರಿಸುವುದು ಹೇಗೆ ಅಂತ ಯೋಚನೆ ಮಾಡುತ್ತಾ ಶ್ರೀಮನ್ನಾರಾಯಣರು ಇರ್ತಕ್ಕಂತಹ ಆ ವೈಕುಂಠಕ್ಕೆ ಹೋಗ್ತಾರೆ. ಹೋಗುವಾಗ ಅಲ್ಲಿ ಹೋಗುವಂತ ಭಜನೆಯೇ ಬೇರೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೋ ಯೋಗಿ ವೃದ್ಧಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರೋ ಅಂತ ದೇವರನ್ನ ಧ್ಯಾನ ಮಾಡುತ್ತಾ ಹೋಗುತ್ತಾರೆ. ಆಗ ಯೋಗ ನಿದ್ರಾ ಮುದ್ರಾಂಗಿಗಳಾದಂತಹ ಸ್ತ್ರೀಯರಿಗೆ ಎಚ್ಚೆತ್ತು. ನಾರದರು ಬಂದುದೆಂಬುದನ್ನ ಗುರುತಿಸಿ, ಏನು ಬಂದುದಯ್ಯ ನಾರದ ನೀನೇನು ಬಂದುದಯ್ಯ, ಸಾನುರಾಗಲಿ ಹೇಳಿದರಾಗಲೇ ನಾನು ಈಗಲೇ ಯೋಚಿಸಿ ನೋಡುವೆ, ಏನು ಬಂದುದಯ್ಯ. ನಾರದ ಮಹಾಶಯರೇ, ನೀವೇನು ಬಂದದ್ದು? ನೀವು ಬರ್ತೀರಿ ಅಂತ ಅಲ್ಲಿ ಏನಾದ್ರು ಹೊಸ ಸುದ್ದಿಯನ್ನು ತರ್ತೀರಿ ಅಂತ ಆಯ್ತು. ಬಂದ ಸುದ್ದಿಯನ್ನು ಹೇಳಬೇಕೆಂದ ಕ್ಷಣ ಕೇಳು ಜಗದ ಒಡೆಯ ಬಹು ಕರುಣಾಳು ಭಕ್ತರ ಪರವನ, ಶೀಲರು ಲೋಕವ ಕಷ್ಟವ ಪಡುವರು ಲೋಲನೆ ಶ್ರೀ ಲೋಲನೆ ಬಗುದಗೆ ಮಾರ್ಗವ ಅಂತ ಕೇಳ್ತಾರೆ. ಭಗವಂತ, ಇಂದು ನಾನು ಕರ್ಮಭೂಮಿಗೆ ಹೋದೆ. ಎಲ್ಲಿ ನೋಡಿದರೂ ಅಲ್ಲಿ ಪಾಪಯೋನಿಗಳಲ್ಲಿ ಜನಿಸಿದಂತಹ ಮಾನವರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಅವರ ಕಷ್ಟವನ್ನ ದೂರೀಕರಿಸುವಂತಹ ಒಂದು ಸನ್ಮಾರ್ಗವನ್ನ ಹೇಳಬೇಕು ಎಂದ ಕ್ಷಣ ಆಗ ಸ್ತ್ರೀಯಲ್ಲಿ ಹೇಳುತ್ತಾರೆ, ಕೇಳು ಎನ್ನ ಸಲ್ಲ ಜಗದಲ್ಲಿ ಮೇಲೆ ನಿಸಿಯನಲ್ಲ, ಶೀಲ ಗುಣಾಢ್ಯರ ಲೋಕಕ್ಕೆ ನೀಡುತ್ತ ಪಾಲಿಸಿ ಸತ್ಯ
ಕೇಳು, ಒಂದು ಕಥೆಯನ್ನು ನಾನು ಹೇಳ್ತೇನೆ. ಯಾವ ರೀತಿ ಬರಲೇ, ಹಿಂದಿನ ಅಂಶದಿಂದಲೇ ಆದಂತಹ ಒಂದು ಕಥೆ. ಲಕ್ಷ್ಮೀ ಸಹಿತ ಮಂಗಳಮೂರ್ತಿಯಾದಂಥ ಸತ್ಯನಾರಾಯಣ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಅನುಗ್ರಹ ಪ್ರಾಪ್ತಿಯಾಗ್ತದೆ ಎಂದಾಕ್ಷಣ ಆಗ ನಾಗಮಾಸ ಹೇಳ್ತಾರೆ, ತಾತ ಮಾತ ಕೇಳು ಎನ್ನಯ ಸಂದೇಹವನಿಗೂ. ತಾತ ಮಾತನ್ನು ಕೇಳಬೇಕು. ಆ ಪೂಜೆಯನ್ನು ಮಾಡುವ ವಿಧಿವಿಧಾನ ಯಾವುದು ಅಂತ ಕೇಳಿದಾಗ, ಷೋಡಶೋಪಚಾರ ಮಾಡಲು ಬೇಕು, ಬೇಡಿ ಬಂದ ಬಗೆ ದಾನ ನೀಡಲು ಬೇಕು, ಬಡವ ಬಲ್ಲಿದನೆಂಬ ತಾರತಮ್ಯ ಇಲ್ಲ, ಒಡನೆ ಒಲೆವೆ ನಾನು ಭಕ್ತ ಜನಕ್ಕೆಲ್ಲ. ಷೋಡಶೋಪಚಾರವನ್ನ ಮಾಡಬೇಕು, ಕೇಳಿಸ ಜಪವನ್ನ ಮಾಡಬೇಕು, ವಿಶೇಷವಾಗಿ ಕಲಶವನ್ನ ಪ್ರತಿಷ್ಠಾಪನೆ ಮಾಡಬೇಕು, ಪಂಚಪುಷ್ಪ ಪಂಚಫಲ ಪಂಚಾರತಿಯಿಂದ ಬೆಳಗಬೇಕು, ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡುವಾಗ ವಿಶೇಷವಾದ ಒಂದು ನೈವೇದ್ಯ ಆಗಬೇಕು. ಅದುವೇ ಯಾವುದಂತ ಹೇಳಿದ್ರೆ, ಆ ಸಪಾಲ ವೃಕ್ಷ, ಒಂದು ಕಾಲು ಹಾಲು, ಒಂದು ಕಾಲು ಪಾವು ಗೋಧಿ ರವೆ, ಒಂದು ಕಾಲು ಪಾವು ತುಪ್ಪ, ಒಂದು ಕಾಲು ಪಾವು ಆ ಸಕ್ಕರೆ, ಹಾಗೆ ಎಲ್ಲವನ್ನ ಮಿಶ್ರಣ ಮಾಡಿ ಮಾಡ್ತಕ್ಕಂಥ ಸಪಾಲ ವೃಕ್ಷವನ್ನು ಯಾರು ಸೇವನೆ ಮಾಡಿ ಹೋಗ್ತಾರೋ ಅವರ ಎಲ್ಲಾ ಕಷ್ಟಗಳು ದೂರವಾಗ್ತದೆ ಅಂತ ಹೇಳ್ತಾರಂತೆ. ಆಗ ಸಂತೋಷಭರಿತನಾದಂತಹ ನಾಗಮಹರ್ಷಿಗಳು ಈತರೆಂದು ಕೇಳಿ ನಾರದ ಸಂತೋಷವನ್ನು ತಾಳಿ ಕಥೆಯನ್ನು ಸಾಗುವೆನೆಂದು ತಾತಗೆ ನಮಿಸುತ್ತ ಹೋಗುವನಂದು. ಸ್ವಾಮಿ, ಕಲಿಯುಗದಲ್ಲಿ ಲಕ್ಷ್ಮೀ ಸಹಿತ ಮಂಗಳಮೂರ್ತಿಯಾದಂಥ ಸತ್ಯನಾರಾಯಣ ಕಥೆಯನ್ನ ಸಾಗುತ್ತೆ ಅಂತ ಪರಮಾತ್ಮನಿಗೆ ವಿಶೇಷವಾಗಿ ವರವನ್ನ ಪಡೆದು ನಾಗಮಾಸಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಅಧ್ಯಾಯ ಮುಗಿತು. ಹಾಗೆ ಎರಡನೇ ಅಧ್ಯಾಯ. ಹಾಗಾದ್ರೆ ಈ ಕಥೆ ಹೇಗೆ ಆರಂಭವಾಯಿತು? ವಿಪ್ರನೋರನ್ನು ಭಿಕ್ಷೆಯನ್ನು ಜೀವಿಸುತ್ತಿರಲು ವಿಪ್ರಮೇಶದಿ ಬಂದು ಕಾರುಣ್ಯಸಿದು ಅಪ್ರಮಯ ಪೇಳಲೆ ವ್ರತವನಾಚರಿಸೆ ಕ್ಷಿಪ್ರದಲ್ಲಿ ಸಂಪದವ ಪಡೆದ ನಂದು. ಒಬ್ಬ ಬಡ ಬ್ರಾಹ್ಮಣ ಕಾಶೀಪುರವನ್ನಲ್ಲಿರ್ತಕ್ಕಂಥದ್ದು, ಒಂದು ಹೊತ್ತಿನ ಮುದ್ದೆಯು ಗತಿಯಿಲ್ಲದೆ ಇರ್ತಕ್ಕಂತಹ ಸಂದರ್ಭ ಬಂತೆ. ಹೆಂಡತಿ ಮಕ್ಕಳನ್ನ ಸಾಕಿ ಸದಲಿಕ್ಕೆ ಆಗದೇ ಇರ್ತಕ್ಕಂಥ ಸಂದರ್ಭ ಬಂತೆ. ಹೆಂಡತಿ ಮನೆಯಿಂದ ಹೋಗುವಾಗ ಹೇಳ್ತಾರೆ, ಇವತ್ತು ನೀವು ಭಿಕ್ಷೆಯನ್ನ ಬೇಡಿ ತಂದು ಆ ದವಸ ಧಾನ್ಯವನ್ನ ತಾರದಿದ್ರೆ ಮಕ್ಕಳು ಉಪವಾಸದ ಸಂದರ್ಭವೇ ಇರುತ್ತದೆ ಅಂತ ಹೇಳಿ ಕಳಿಸ್ತಾರಂತೆ. ಆಗ ವಿಪ್ರೋತ್ತಮನು ಎಲ್ಲಿಯೇ ಹೋದರೂ ದಾನ ಧರ್ಮ ಸಿಗುವುದಿಲ್ಲ. ಹಾಗಾದ್ರೆ ಮಕ್ಕಳ ಹೊಟ್ಟೆಯನ್ನ ಹೊರಲಿಕ್ಕೆ ಆಗುವುದಿಲ್ಲ ಅಂತ ಆದಮೇಲೆ ನಾನು ಸಾಯ್ತೇನೆ ಲೇಸ್ ಅಂತ ಹೇಳಿ ಆ ವಿಪ್ರೋತ್ತಮರು ಹೊಳೆಗೆ ಹಾರಿ ಸಾಯಲಿಕ್ಕೆ ಹೋಗುತ್ತಾರೆ. ಆಗ ಆ ಭಗವಾನ್ ಸತ್ಯನಾರಾಯಣ ಸ್ವಾಮಿ ಒಬ್ಬ ಯೋಗಿಯಾಗಿ ಬಂದು ಹೇಳ್ತಾರಂತೆ, ಯಾಕೆ ನೀನು ಸಾಯಲಿಕ್ಕೆ ಕಾರಣವೇನು ಅಂತ ಕೇಳ್ತಾರೆ. ಅದು ನಾನು ಎಲ್ಲ ಬಗ್ಗೆ ಹೇಳುವುದಿಲ್ಲ, ಸಮಯ ಇಲ್ಲ, ಹಾಗಾಗಿ ಆದಷ್ಟು ಬೇಗ ಮಾಡ್ತೀನಿ. ಅಂದ್ರೆ ವಿಶೇಷವಾಗಿ ನೀನು ಸಾಯಬೇಕಾದ್ರೆ ವಿಚಾರವನ್ನು ಹೇಳಬೇಕು. ನೀವು ಯಾರಂತ ಗೊತ್ತಿಲ್ಲ ಯೋಗಿಗಳೇ. ಬ್ರಾಹ್ಮಣನಾಗಿ ಹುಟ್ಟಿಕೊಂಡು ಒಂದು ಹೊತ್ತಿನ ತುತ್ತಿಯು ಗತಿ ಇಲ್ಲ, ಹೆಂಡತಿ ಮಕ್ಕಳನ್ನ ಸಾಕಿ ಸರಕ್ಕೆ ಆಗುದಿಲ್ಲ ಅಂತಾದ್ರೆ ನನ್ನ ಪ್ರಾಣ ತ್ಯಾಗ ಮಾಡಿದ ಮತ್ತೇನು ಮಾಡಬೇಕು. ಆಗ ಅವರು ಹೇಳ್ತಾರಂತೆ, ಭಗವಾನ್ ಸತ್ಯನಾರಾಯಣ ಸ್ವಾಮಿ ಅಂದ್ರೆ ವಿಪ್ರವೇಶದವನಿಗೆ ಚಿಂತೆ ಮಾಡಬೇಡ, ಮನೆಗೆ ಹೋಗು, ಸಂಕಲ್ಪ ಮಾಡು, ಲಕ್ಷ್ಮೀ ಸಹಿತ ಮಂಗಳಮೂರ್ತಿ ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಹರಕೆಯನ್ನು ಹೇಳಿಕೊಳ್ಳು, ನಿನ್ನೆಲ್ಲ ಕಷ್ಟಗಳು ದೂರವಾಗ್ತದೆ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ತಾರೆ, ಹೆಂಡತಿಯನ್ನು ಕೂಡಿಕೊಳ್ತಾರೆ, ಹರಕೆಯನ್ನು ಹೇಳಿಕೊಳ್ತಾರೆ. ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀ ಸಹಿತ ಮಂಗಳಮೂರ್ತಿಯಾದಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೇನೆ ಅಂತ ಅಂದು ಬ್ರಹ್ಮಮುಹೂರ್ತದಲ್ಲಿ ಎಂದು ಶುಚೀಕೃತರಾಗಿ ಸತ್ಯನಾರಾಯಣ ಸ್ವಾಮಿಯನ್ನು ಧ್ಯಾನ ಮಾಡುತ್ತಾ ಭಿಕ್ಷಾಂದೇಯಿ 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 ಎಂದು ಹೇಳುತ್ತಾರಂತೆ. ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಧನಧಾನ್ಯ ಸಂಪತ್ತು ಒದಗಿ ಬರ್ತದೆ. ಒದಗಿ ಬಂದಂತಹ